ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ, ಸೊ ಕಣ್ಣಲ್ಲಿ ಏನು ತೊಂದರೆ ಇಲ್ಲ, ಎವ್ರಿಥಿಂಗ್ ಇಸ್ ಫೈನ್. ಬಟ್ ಕೆಲವೊಂದು ಸತಿ ಅನಿಸುತ್ತೆ ಹಿಂಗೆ ಒತ್ತಿರ ಕಾಣಿಸಲ್ಲ, ಹಿಂಗೆ ಇಟ್ಕೊಂಡು ನೋಡ್ತೀರಾ, ಕರೆಕ್ಟ್, ಹಿಂಗೆ ನೋಡ್ತೀರಾ, ಯಾಕೆ ಹತ್ರದ್ದು ಕಾಣಿಸ್ತಾ ಇಲ್ಲ. ಕೆಲವ್ರು ಏನು ಮಾಡ್ತಾರೆ, ಗ್ಲಾಸ್ ತೊಗೋತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಸಮ ಐ ಡ್ರಾಪ್ಸ್ ಅದು ಇದು ಯೂಸ್ ಮಾಡ್ತಾರೆ. ಬಟ್ ನೀವು ಏನೇ ಗ್ಲಾಸ್ ಯೂಸ್ ಮಾಡಿ, ಸ್ಪೆಕ್ಟ್ಸಕಲ್ ಹಾಕ್ಕೊಳ್ಳಿ, ಏನೋ ಐ ಡ್ರಾಪ್ಸ್ ಹಾಕ್ಕೊಳ್ಳಿ, ಅದು ರಿಲೀಫ್ ಕೊಡ್ತಾ ಇದೆ. ಬಟ್ ಮೂಲ ಕಾರಣನ ನೀವು ಅರ್ಥ ಮಾಡ್ಕೋಬೇಕು. ಮೂಲ ಕಾರಣ ಏನಂದರೆ ಕಣ್ಣು ಅಗ್ನಿ ಸಂಕೇತ, ಬೆಂಕಿ. ಅದಕ್ಕೆ ನೋಡಿ, ಯಾರಿಗಾದರೂ ಒಂದು ಮಗುಗೆ ಇಲ್ಲ ಹಸು ಹಾಲು ಕರಿತಾ ಇದ್ರೆ ಹಿಂಗೆ ನೋಡಿಬಿಟ್ರೆ ಸಾಕು, ನೆಕ್ಸ್ಟ್ ಡೇ ಮಗು ಅಳ್ತಾ ಇರುತ್ತೆ. ಹಾಲು ಕರಿಯಲ್ಲ ಹಸು, ಅಂದರೆ ಕಣ್ಣೆಸರಾಗ್ಬಿಟ್ಟಿದೆ ಅಂತೀವಿ. ಕಣ್ಣೆಸರಾಗಿದೆ ಅಂತಾರೆ, ಅಂದರೆ ದೃಷ್ಟಿ ಆಗ್ಬಿಟ್ಟಿದೆ. ಅಂದರೆ ಕಣ್ಣಿಗೆ ಎಂಥ ಶಕ್ತಿ ಇರುತ್ತೆ ಅಂತಂದರೆ, ಒಂದು ವಸ್ತುನ ಕರೆಸೋ ಶಕ್ತಿ ಇರುತ್ತೆ. ಅಂಥ ಅಗ್ನಿ ಸಂಕೇತ ಅದು. ಅಲ್ಲಿ ಅಗ್ನಿ ಕಡಿಮೆ ಆದಾಗ, ಬೆಂಕಿ ಕಡಿಮೆ ಆದಾಗ ನಿಮ್ಮ ದೃಷ್ಟಿ ಕಡಿಮೆ ಆಗುತ್ತೆ, ದೂರದ್ದು ಹತ್ರದ್ದು ಕಾಣಿಸಲ್ಲ. ಸೊ ಅವಾಗ ಏನು ಮಾಡ್ಬೇಕು ನೀವು, ಅಲ್ಲಿ ಮೂಲ ಕಾರಣ ಏನಲ್ಲಿ ಅಗ್ನಿ ಮಂದೆ ಆಗಿದೆ, ಅಲ್ಲಿ ಸರ್ಕ್ಯುಲೇಷನ್ ಕಡಿಮೆ ಆಗಿದೆ. ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಬೇಕು, ದಟ್ ಈಸ್ ದ ರೂಟ್ ಕಾಸ್. ಸೊ ಅಲ್ಲಿ ನೋಡಿ ಒಂದು 3 ಪಾಯಿಂಟ್ ಬರ್ತವೆ. ದಿಸ್ ಈಸ್ ಯುವರ್ ಬ್ಲಾಡರ್ 1. ಓಕೆ, ಇದನ್ನ ಡೈಲಿ ಒಂದು 10 ಟೈಮ್ಸ್ ಪ್ರೆಸ್ ಮಾಡ್ಬೋದು. ದಿಸ್ ಈಸ್ ಯುವರ್ ಗಾಲ್ ಬ್ಲಾಡರ್ 1. ಇದನ್ನು ಡೈಲಿ 20 ಟೈಮ್ಸ್ ಪ್ರೆಸ್ ಮಾಡಿ. ದಿಸ್ ಈಸ್ ಯುವರ್ ಸ್ಟಮಕ್ 1 ಆ್ಯಂಡ್ ಸ್ಟಮಕ್ 2 ಅಕ್ಯುಪಂಚರ್ ಪಾಯಿಂಟು. ಇದನ್ನು ಈ ಥರ ಮಸಾಜ್ ಮಾಡಿ, ಆಯಿತಾ? ಇಷ್ಟು ಪ್ರೆಷರ್ ಮಾಡಿಬಿಟ್ಟು ನಿಮಗೆ ಈ ಸ್ಕೈ ಬ್ಲೂ ಕಲರಲ್ಲಿ 2 ತೋರು ಬೆರಳು ಮಧ್ಯದ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಒಂದಿನ ಸ್ಕೈ ಬ್ಲೂ ಹಾಕಿ, ನೆಕ್ಸ್ಟ್ ಡೇ ಯೆಲ್ಲೋ ಕಲರ್ ಹಾಕಿ. ಓಕೆ, ಇದನ್ನು ಅದೇ ಜಾಗಕ್ಕೆ ಇವತ್ತು ಸ್ಕೈ ಬ್ಲೂ ಹಾಕ್ತೀನಿ, ನಾಳೆ ಯೆಲ್ಲೋ ಹಾಕ್ತೀನಿ. ಇದನ್ನು ಒಂದೇ ವಾರ ಮಾಡಿ. 1 ವಾರ ಮಾಡಿಬಿಟ್ಟು ಈ ಮಸಾಜ್ ಮಾಡಿ ಕಣ್ಣಿನ ಸುತ್ತ. ಇಷ್ಟು ಮಾಡಿದಾಗ ಒಂದೇ ವಾರಕ್ಕೆ ನಿಮಗೆ ಮೋರ್ ದೆನ್ 50% ದೃಷ್ಟಿ ಚೆನ್ನಾಗಾಗುತ್ತೆ. ಇದನ್ನ 2-3 ವಾರ ಮಾಡಿಬಿಟ್ರೆ ನಿಮಗೆ ಗ್ಲಾಸು ಬೇಕಿಲ್ಲ, ಕಣ್ಣಿಂಗ್ ದೂರ ನೋಡೋದು ಬೇಕಿಲ್ಲ, ಕ್ಲಿಯರಾಗಿ ಕಾಣಿಸುತ್ತೆ. ದೂರದಲ್ಲಿ ಸೈನ್ ಬೋರ್ಡು ನೋಡೋಕ್ಕೆ ಆಗಲ್ಲ. ಫಸ್ಟ್ ಒಂದು 6 ತಿಂಗಳ ಮುಂದೆ ಚೆನ್ನಾಗಿ ನೋಡ್ಕೋತಾ ಇದ್ವಿ, ಬಟ್ ಈಗ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅವ್ರಿಗೆ ಅನಿಸ್ಬಿಡ್ತಾರೆ. ಕಾರಣ ಏನು ಅಂತಂದರೆ ಅಂದರೆ ಕಣ್ಣಿನಲ್ಲಿ ಅಗ್ನಿ ಕಮ್ಮಿ ಆಗಿದೆ. ಯಾಕೆ ಕಡಿಮೆ ಆಗಿದೆ ಅಂತಲೂ ಕೇಳ್ಬೋದು ಅಲ್ವಾ? ಹೌದು, ಯಾಕೆ ಅಂದರೆ ನೋಸ್ ಬ್ಲಾಕ್ ಆಗಿದೆ, ಮೂಗ್ ಕಟ್ಟಿದೆ ಅಂದ್ಕೊಳ್ಳಿ. ನೋಸ್ ಬ್ಲಾಕ್ ಆಗಿದೆ ಅಂದರೆ ಅರ್ಥ ಲಂಗ್ಸ್ ಕೋಲ್ಡ್ ಆಗಿದೆ. ಮೂಗಿನ ಶೇಪು ಲಂಗ್ ಶೇಪ್ ಒಂದೇ ಥರ ಇರುತ್ತೆ. ಕಣ್ಣಿನ ಶೇಪು ಲಿವರ್ ಶೇಪ್ ಒಂದೇ ಥರ ಇರುತ್ತೆ. ಅಂದರೆ ಕಣ್ಣಲ್ಲಿ ಏನೇ ಶಕ್ತಿ ಹೆಚ್ಚು ಇಲ್ಲ ಕಡಿಮೆ ಆಯಿತು, ಸ್ಟಕ್ ಆಯಿತು, ಕಣ್ಣಿನ ನರಗಳು ವೀಕ್ ಆದವು, ಅಲ್ಲ ಕಣ್ಣಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಗ್ನೇಟ್ ಆಯಿತು, ಇದೆಲ್ಲದಕ್ಕೆ ಮೂಲ ಕಾರಣ ನಿಮ್ಮ ಲಿವರಲ್ಲಿ ಎನರ್ಜಿ ವ್ಯತ್ಯಾಸ ಆಗಿರುತ್ತೆ. ಟೆಕ್ನಿಕಲಿ ಇದನ್ನ ಲಿವರ್ ಚಿ ಸ್ಟಾಗ್ನೇಷನ್ ಅಂತ ಕರೀತಾರೆ. ಲಿವರ್ ಚಿ ಅಂದರೆ ಶಕ್ತಿ, ಚೈನೀಸ್ ಫಿಲಾಸಫಿ. ಚಿ ಅಂದರೆ ಶಕ್ತಿ. ನಾವು ಪ್ರಾಣ ಶಕ್ತಿ ಅಂತೀವಲ್ಲ, ಜಪಾನೀಸರು ಕಿ ಅಂತಾರೆ, ಚೈನೀಸರು ಚಿ ಅಂತಾರೆ. ಸೊ ಈ ಎನರ್ಜಿ ಲಿವರಲ್ಲಿ ಹೆಚ್ಚು ಇಲ್ಲ ಕಡಿಮೆ ಆದಾಗ ಅದು ಕಣ್ಣಿನ ದೃಷ್ಟಿ ಮೇಲೆ ನಿಮಗೆ ಪರಿಣಾಮ ಬೀಳುತ್ತೆ. ಸೊ ಲಿವರ್ ರಿಫ್ಲೆಕ್ಸ್ ಎಲ್ಲಿ ಬರುತ್ತೆ ಇದರಲ್ಲಿ ಅಂದರೆ ಇಲ್ಲಿ ನಮ್ಮ ಕೈಯಲ್ಲಿ. ಇದನ್ನ ಒಂದು 20 ಟೈಮ್ಸ್ ಜಸ್ಟ್ ಪ್ರೆಸ್ ಮಾಡಿ. ಇದನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಲಿವರಲ್ಲಿ ಬ್ಲಡ್ ಫ್ಲೋ ಬೆಟರ್ ಆಗುತ್ತೆ, ಸರ್ಕ್ಯುಲೇಷನ್ ಬೆಟರ್ ಆಗುತ್ತೆ, ಲಿವರ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಜಸ್ಟ್ 20 ಟೈಮ್ ಪ್ರೆಸ್ ಮಾಡಿ, ಜಸ್ಟ್ 20 ಪ್ರೆಸ್ ಮಾಡಿದ್ರೆ ಸಾಕು. ಇದು ಚೈನೀಸ್ ಸ್ಟೈಲಿನಾ? ಇದನ್ನ ಜಪಾನೀಸ್, ಇದು ಸೌತ್ ಕೊರಿಯಾ ಟೆಕ್ನಿಕ್. ಇದನ್ನ ಸುಜೋಕ್ ಅಂತ ಕರೀತಾರೆ, ಸುಜೋಕ ಥೆರಪಿ ಅಂತೇಳಿ. ಇದನ್ನ ಕಂಡುಹಿಡಿದಿದ್ದು ಯಾರಂದ್ರೆ ಡಾಕ್ಟರ್ ಪಾರ್ಕ್ ಜೋ ಅಂತೇಳಿ. ಈ ಇಮೇಜ್ ನೋಡ್ಬೋದು ನೀವು. ದಿಸ್ ಈಸ್ ಯುವರ್ ಲಿವರ್ ರಿಫ್ಲೆಕ್ಸ್.